ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಯುಗಾದಿ ಹಬ್ಬಕ್ಕೆ ಅಂತ ಒಂದಷ್ಟು ಡ್ರೆಸ್ಸಸ್ ಆಗಿರ್ಬೋದು, ಜೀನ್ಸ್ ಪ್ಯಾಂಟ್ ಎಲ್ಲಾನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದನ್ನು ಎಲ್ಲಾನು ಔಟ್ಫಿಟ್ಸ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಅದನ್ನು ವೇರ್ ಮಾಡಿ ಕೂಡ ತೋರಿಸ್ತೀನಿ. ನೀವು ಹೇಗೆ ಕಾಣಿಸ್ತಿದೆ ಅಂತ ಕೂಡ ಕಮೆಂಟ್ ಮಾಡಿ ಹೇಳಿ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಎಲ್ಲಿ ತೊಗೊಂಡೆ ಎಲ್ಲಾನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಏನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇವಾಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಮೆಲ್ಲರಿಗೂ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ. ಮೊದಲನೇದಾಗಿ ನಾನು ಯಾವುದೆಲ್ಲ ಡ್ರೆಸ್ಸಸ್ನ ತೊಗೊಂಡೆ ಅಂತ ತೋರಿಸ್ತೀನಿ. ಹಾಗೆ ಅದರ ಫೋಟೋ ಮತ್ತು ವಿಡಿಯೋಸ್ ಕೂಡ ಸೈಡಲ್ಲಿ ಹಾಕ್ತಾ ಇರ್ತೀನಿ ಆ ಡ್ರೆಸ್ ತೋರಿಸಿದಾಗ. ಮತ್ತು ಶಾಪ್ ಡೀಟೇಲ್ಸ್ನ ನಾನು ಲಾಸ್ಟಲ್ಲಿ ನಿಮಗೆ ಮೆನ್ಷನ್ ಮಾಡ್ತೀನಿ. ಸೊ ನೀವು ಕೂಡ ಆ ಶಾಪ್ನ ವಿಸಿಟ್ ಮಾಡಬೇಕು ಅಂದರೆ ಲಾಸ್ಟ್ ತನಕ ವಿಡಿಯೋನ ನೋಡಿ ಶಾಪ್ ಡೀಟೇಲ್ಸ್ನ ತೊಗೊಂಡು ನೀವು ಕೂಡ ಹೋಗ್ಬೋದು. ಇದು ಯಾವುದೇ ರೀತಿ ಪ್ರಮೋಷನ್ ಅಥವಾ ಕೊಲಾಬ್ರೇಷನ್ ಅಲ್ಲ. ಮೊದಲನೇದಾಗಿ ಒಂದು ಶಾಪ್ಗೆ ಹೋಗಿದ್ವಿ. ಸೊ ನನಗಂತೂ ಆ ಶಾಪ್ ಒಂಚೂರು ಇಷ್ಟ ಆಗಿಲ್ಲ. ನಾವು ಕೂಡ ಯೂಟ್ಯೂಬಲ್ಲಿ ಚೆಕ್ ಮಾಡಿಬಿಟ್ಟು ನೋಡ್ಬಿಟ್ಟು ಹೋಗಿದ್ದು. ಸೊ ನಾನು ಆ ಶಾಪ್ ಬಗ್ಗೆ ಏನು ಮಾತಾಡೋದಕ್ಕೆ ಹೋಗಲ್ಲ. ಇನ್ನು ಹೋಗಿದ್ವಿ, ಏನು ತೊಗೊಳ್ದೆ ಬರದೇ ಇದೆ ಚೆನ್ನಾಗಿರುತ್ತೆ, ಹಂಗೆ ಬಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸೊ ಒಂದು ಕುರ್ತಾನ ತೊಗೊಂಡೆ. ಇದು ಚೆನ್ನಾಗಿತ್ತು, ಬಟ್ ಅಲ್ಲಿ ನನ್ನ ಸೈಜೇ ಇಲ್ಲ, ಎಸ್ ಅನ್ನೋ ಸೈಜೇ ಇಲ್ಲ. ಅಲ್ಲಿ ಬರೀ ಸ್ಟಾರ್ಟ್ ಆಗೋದೇ ಸೈಜ್ ಮೀಡಿಯಮಿಂದ. ಸೊ ಅದಕ್ಕೋಸ್ಕರ ಇದು ಒಂದು ಟಾಪ್ನ ತೊಗೊಂಡೆ. ಆಲ್ಟ್ರ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಕಲರ್ ನನಗೇನು ಅಷ್ಟು ಪಿಂಕ್ ನನಗೇನು ಅಷ್ಟು ಇಷ್ಟ ಆಗಲ್ಲ. ನಮ್ಮ ಮನೇಲಿ ಚೆನ್ನಾಗಿದೆ ತಗೋ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ತೊಗೊಂಡೆ. ಓಕೆ, ವಿಡಿಯೋಸ್ಗಾಗಿರ್ಬೋದು ಎಲ್ಲಾದರೂ ಇಲ್ಲೇ ಹೋಗಿ ಬರೋದಕ್ಕೆ ಸಿಂಪಲ್ ಆಗಿ ಚೆನ್ನಾಗಿರುತ್ತೆ. ಸೊ ಇದರ ಫೋಟೋ ಕೂಡ ವಿಡಿಯೋಸ್ ಕೂಡ ನಾನು ಇಲ್ಲಿ ಹಾಕಿರ್ತೀನಿ, ನೀವು ನೋಡ್ತಾ ಇರ್ಬೋದು. ಸೊ ಈ ರೀತಿ ಇದೆ. ಓಕೆ, ಇದು ಒಂದು ಇಷ್ಟ ಆಯಿತು ನನಗೆ, ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ. ಇದಕ್ಕೆ ನಾನು 200 ರೂಪಾಯಿ ಕೊಟ್ಟೆ. ಮೊದಲನೇದಾಗಿ ಈ ಜೀನ್ಸ್, ಈ ಥರ ಕಲರ್ ಜೀನ್ಸ್ ನನ್ನ ಹತ್ರ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಕಲರ್ ತೊಗೊಂಡೆ. ಆ್ಯಂಕಲ್ ಲೆಂತಲ್ಲಿ ಸಿಕ್ತು. ನನಗೆ ಆ್ಯಂಕಲ್ ಲೆಂತ್ ಜೀನ್ಸೇ ಬೇಕು. ತುಂಬ ಚೆನ್ನಾಗಿದೆ ಇದು ಕೂಡ, ಕ್ವಾಲಿಟಿ ಆಗಿರ್ಬೋದು ಎಲ್ಲಾನು. ಮತ್ತು ಎಕ್ಸ್ಪ್ಯಾಂಡಬಲ್ ಇದೆ. ಮತ್ತು ನಾನು ಜೀನ್ಸ್ ಒಳಗಡೆ ಯಾವತ್ತೂ ಈ ರೀತಿ ಇರೋದು ನೋಡಿರಲಿಲ್ಲ. ತುಂಬಾ ಸಾಫ್ಟ್ ಆಗಿದೆ. ಕೆಲವೊಂದು ನನ್ನ ಹತ್ರ ಇರುವಂಥ ಜೀನ್ಸ್ ತುಂಬ ಟೈಟ್ ಅಂತ ಅನಿಸುತ್ತೆ, ಒಂಥರ ಸ್ಕಿನ್ನೆಲ್ಲ ರ್ಯಾಷಸ್ ಥರ ಅನಿಸ್ತಿರುತ್ತೆ. ಬಟ್ ಇದು ನೋಡ್ಬೋದು ಮೆಟೀರಿಯಲ್ ಎಷ್ಟು ಚೆನ್ನಾಗಿದೆ, ಒಂಥರ ಬ್ರೀತಬಲ್ ಮೆಟೀರಿಯಲ್, ಎಕ್ಸ್ಪ್ಯಾಂಡ್ ಆಗುತ್ತೆ. ಇದು ನೋಡ್ತಾ ಇರ್ಬೋದು ಎಷ್ಟು ಎಕ್ಸ್ಪ್ಯಾಂಡ್ ಆಗ್ತಿದೆ, ತುಂಬಾ ಚೆನ್ನಾಗಿದೆ. ನಾನು ಶಾಪ್ ಡೀಟೇಲ್ಸ್ನ ಮೆನ್ಷನ್ ಮಾಡ್ತೀನಿ. ಡೆಫಿನೆಟ್ ಆಗಿ ನೀವು ತೊಗೊಳ್ತಿರೋ ಬಿಡ್ತಿರೋ ಒಂದ್ಸತಿ ಶಾಪ್ಗೆ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ಶಾಪ್. ಇದು ನಾನು ಆ್ಯಕ್ಚುಲಿ ಟೋನ್ ಜೀನ್ಸ್ ಇಷ್ಟನೇ, ಬಟ್ ನನಗೇನು ತೊಗೊಳ್ಳೇಬೇಕು ಅನ್ನೋ ಥರ ಎಲ್ಲ ಏನೂ ಇಲ್ಲ. ನನ್ನ ಹತ್ರ ಇರಲಿಲ್ಲ ಕೂಡ, ಬಟ್ ಈ ರೀತಿ ಇದು ಒಂದು ನನ್ನ ಹತ್ರ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಯಲ್ಲೂ ಕೂಡ ತಗೋ ಅಂತ ಹೇಳಿದ್ರು. ಚೆನ್ನಾಗಿದೆ ಈ ರೀತಿ. ಫುಲ್ ಜೀನ್ಸ್ಗೆಲ್ಲ ಏನಿಲ್ಲ, ಕೆಲವೊಂದು ಕಡೆ ಆ ಥರ ಇದೆ ಅಷ್ಟೇ. ಸೊ ಹೇಗಿದೆ ಈ ಜೀನ್ಸ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ಈ ಟಾಪ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಮತ್ತು ಇಲ್ಲಿ ಎಲಾಸ್ಟಿಕ್ ಥರ ಇದೆ. ಈ ಥರ ಶಾರ್ಟ್ ಟಾಪ್ಸ್ ನನ್ನ ಹತ್ರ ಇರಲಿಲ್ಲ. ಮತ್ತು ಇದಕ್ಕೆ ಇಲ್ಲಿ ಒಂಥರ ಬ್ಲ್ಯಾಕ್ ಸ್ಟಡ್ ಟೈಪ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಬಟನ್ಸ್ ಎಲ್ಲ ಸ್ಟಡ್ ಥರ. ಸೊ ಇದು ಕಾಸ್ಟ್ ನನಗೆ 595 ಆಯಿತು. ಸೊ ಇದೆಲ್ಲ ಡಿಸ್ಕೌಂಟ್ ಆಗಿ ತೊಗೊಂಡಿರೋದು. ಸೊ ಆ್ಯಕ್ಚುಯಲ್ ಕಾಸ್ಟ್ ಏನು ಕೊಟ್ಟಿಲ್ಲ ನಾವು. ಸೊ ಈ ರೀತಿ ಜೀನ್ಸ್ ಮೇಲೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಶಾರ್ಟ್ ಟಾಪ್ಗಳು. ಇದರಲ್ಲಿ ಕಲರ್ಸ್ ಇತ್ತು, ಬ್ರೌನ್ ಇತ್ತು, ರೆಡ್ ಇತ್ತು. ನನಗೆ ರೆಡ್ ಇಷ್ಟ ಆಗಲ್ಲ. ಬ್ಲೂ ಇತ್ತು. ಸೊ ಡಾರ್ಕ್ ಬ್ಲೂ ವೈಟ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ಥರ ತೊಗೊಂಡೆ. ಮೆಟೀರಿಯಲ್ ಕೂಡ ಅಷ್ಟೇ ಈ ಶೆಕೆಗೆ ತುಂಬ ಚೆನ್ನಾಗಿದೆ. ಇಲ್ಲಿ ಲೇಸ್ ವರ್ಕ್ ಇದೆ. ಸೊ ಸ್ಲೀವ್ಸು ಅಷ್ಟೇ ನನಗೆ ಇಷ್ಟ ಆಯಿತು ಪ್ಯಾಟ್ರನ್ ಎಲ್ಲ. ಸೊ ಅದಕ್ಕೋಸ್ಕರ ಇದೊಂದು ತೊಗೊಂಡೆ. ನೆಕ್ಸ್ಟ್ ಬಂದು ಈ ಟಾಪ್, ಇದು ನಮ್ಮ ಅಪ್ಪನಿಗೆ ತುಂಬಾ ಇಷ್ಟ ಆಯಿತು. ತಗೋ ಅಂತ. ಆ್ಯಕ್ಚುಲಿ ಆ ಜೀನ್ಸ್ ಏನು ತೋರಿಸ್ತೆ ಅದ್ರ ಮೇಲೆ ಇದು ಸಖತ್ತಾಗಿ ಕಾಣ್ತಾ ಇತ್ತು. ಇದು ಸ್ಲೀವ್ಸು ಅಷ್ಟೇ ಇಲ್ಲೂ ಒಂಥರ ಇದೆ, ಮತ್ತು ಇಲ್ಲಿ ಡಿಫ್ರೆಂಟ್ ಆಗಿದೆ. ಈ ಟಾಪ್ಸ್ ಎಲ್ಲ ಎಮ್ಮಲ್ಲಿ ಇದೆ, ಎಸ್ ಅಲ್ಲಿ ನಂಗೆ ಸಿಗಲಿಲ್ಲ. ಬಟ್ ಏನಂದರೆ ಇದಕ್ಕೆಲ್ಲ ಈ ರೀತಿ ಕಟ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ನಾನು ನೋಡ್ತಾ ಇರ್ಬೋದು, ನಿಮಗೆ ಗೊತ್ತಾಗ್ತದೆ ಫಿಟ್ ಚೆನ್ನಾಗೇ ಆಗಿದೆ ನನಗೆ ಅಂತ. ಸೊ ಇದು ಅಷ್ಟೇ 595. ಸೊ ಈ ರೀತಿ ಇದೆ. ಇಲ್ಲಿ ಒಂಥರ ಫುಲ್ ಇದು ಶೈನಿಂಗ್ ಥರ ಅನಿಸುತ್ತೆ, ಬಟ್ ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಮಾಡ್ತಾ ಇಲ್ಲ. ಬಟ್ ಇಲ್ಲೂ ಕೂಡ ಕಟ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಮತ್ತು ನೆಕ್ ಹತ್ರನೂ ಅಷ್ಟೇ ಇದು ಪೂರ್ತಿ ನಿಮಗೆ ಕವರ್ ಆಗುತ್ತೆ. ಸೊ ಈ ರೀತಿ ಲೇಸ್ ಥರ ಚೆನ್ನಾಗಿದೆ. ಒಂಥರ ನನಗಂತೂ ಇಷ್ಟ ಆಯಿತು. ಈ ಶೆಕೆಗೆ ತುಂಬ ಚೆನ್ನಾಗಿರುತ್ತೆ. ಮೆಟೀರಿಯಲ್ ಕೂಡ ನೀವು ನೋಡ್ಬೋದು, ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಕುರ್ತಾ ಸೆಟ್ಸ್ನ ತೊಗೊಂಡಿದ್ದೀನಿ, ತೋರಿಸ್ಬಿಡ್ತೀನಿ ನಾನು ಎರಡೂ ಕೂಡ. ಸೊ ನನಗೆ ಈ ಥರ ತೊಗೋಬೇಕು ಅಂತ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ತೊಗೊಂಡೆ. ಮೊದಲಿಗೆ ನಾನು ಟಾಪ್ನ ತೋರಿಸ್ತೀನಿ. ಸೊ ಟಾಪ್ ಬಂದು ಈ ರೀತಿ ಇದೆ. ಇದನ್ನು ನೀವು ಬರೀ ಜೀನ್ಸ್ ಮೇಲೆ ಬೇಕಾದರೂ ವೇರ್ ಮಾಡ್ಬೋದು. ಇದು ಎಮ್ ಸೈಜ್, ನನಗೆ ತುಂಬಾ ದೊಡ್ಡ ಇದೆ. ಇದನ್ನು ನಾನು ಫಿಟ್ ಮಾಡಿಸ್ತೀನಿ. ಮತ್ತು ಹಬ್ಬಕ್ಕೆ ಹಾಕೊಂಡಾಗ ನಾನು ಅಲ್ಲೆಲ್ಲ ವ್ಲಾಗ್ ಮಾಡ್ತೀನಲ್ಲ, ಆವಾಗೂ ಕೂಡ ನಿಮಗೆ ತೋರಿಸ್ತೀನಿ. ಸೊ ಮೆಟೀರಿಯಲ್ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಆಗಿರ್ಬೋದು ಎಲ್ಲನೂ ನೀವೇ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ಮೆಟೀರಿಯಲ್. ಈ ರೀತಿ ಬಟನ್ಸ್ ಇದೆ. ಫುಲ್ ಮಾಮೂಲಿ ಕುರ್ತಾ ಥರ ಇದೆ ಇದು. ಸೊ ಇದಕ್ಕೆ ಪ್ಯಾಂಟ್ ಈ ರೀತಿ ಸ್ಟ್ರೇಟ್ ಕಟ್ ಪ್ಯಾಂಟ್ ಇದು. ಮತ್ತು ಇಲ್ಲಿ ಕಾಲ ಹತ್ರ ನೀವು ನೋಡಿದ್ರೆ ಈ ರೀತಿ ಕಟ್ಟಿರುತ್ತೆ ಸೈಡ್ಸಲ್ಲಿ. ಡಿಸೈನ್ ಚೆನ್ನಾಗಿದೆ, ಪ್ಯಾಟ್ರನ್ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಈ ರೀತಿ ಪ್ಯಾಟ್ರನ್ ಇದೆ. ಮತ್ತು ಇದಕ್ಕೆ ಪಾಕೆಟ್ ಕೂಡ ಇದೆ, ಒನ್ ಸೈಡ್ ಪಾಕೆಟ್ ಇದೆ ಇದು. ಸೊ ನೀವು ಇಲ್ಲಿ ನೋಡ್ಬೋದು, ಒನ್ ಸೈಡ್ ಪಾಕೆಟ್ ಕೂಡ ಇದೆ. ಇದು ವೇಲ್ ಮಾತ್ರ ಸಖತ್ ಗ್ರ್ಯಾಂಡಾಗಿ ಬಂದಿದೆ ಇದಕ್ಕೆ. ಮತ್ತು ಉದ್ದ ಅಗಲ ಎಲ್ಲನೂ ಚೆನ್ನಾಗಿದೆ. ಈ ರೀತಿ ಇದೆ ವೇಲ್ ಇದಕ್ಕೆ. ಸೊ ನೋಡ್ತಾ ಇರ್ಬೋದು, ಈ ಥರ ಇದೆ ವೇಲ್
ಡಿಸೈನ್ ತುಂಬಾ ಚೆನ್ನಾಗಿದೆ. ಸೊ ಒಂಥರ ಕ್ಲಾಸಿಯಾಗಿ ಕಾಣುತ್ತೆ. ಇದಕ್ಕೆ ವಾಚ್ ಆಗಿರ್ಬೋದು, ಹೀಲ್ಸ್ ಹಾಕ್ಕೊಂಡು ಎಲ್ಲ ಪೇರಪ್ ಮಾಡಿದ್ರೆ ಸಕ್ಕತ್ತಾಗಿ ಕಾಣುತ್ತೆ. ಮತ್ತು ನೆಕ್ಸ್ಟ್ ಬಂದು ಇನ್ನೊಂದು ಸೇಮ್ ಕುರ್ತಾ ಸೆಟ್ ತೊಗೊಂಡಿದ್ದೀನಿ. ಅಂದರೆ ಸೇಮ್ ಅಂದರೆ ಪ್ಯಾಟ್ರನ್ ಸೇಮ್ ಇದೆ, ಬಟ್ ಪ್ಯಾಂಟ್ ಒಂಚೂರು ಡಿಫ್ರೆಂಟ್ ಇದೆ. ಅದು ಒಂದು ಸ್ವಲ್ಪ ಸೈಡಲ್ಲೆಲ್ಲ ಕಟ್ಟಿತ್ತು, ಇದೇನು ಸೈಡಲ್ಲೆಲ್ಲ ಕಟ್ಟಿಲ್ಲ. ಇದು ನನಗೆ ಒಂಚೂರು ಡಲ್ ಕಲರ್ ಅಂತ ಅನಿಸ್ತು. ನಾನು ಫಸ್ಟ್ ತೋರಿಸೋದ್ನಲ್ಲ ಆ ಕುರ್ತಾ ಸೆಟ್ ನಂಗೆ ತುಂಬ ಇಷ್ಟ ಆಯಿತು. ಬಟ್ ನಮ್ಮ ಮನೇಲಿ ಇದು ಕೂಡ ಚೆನ್ನಾಗಿ ಕಾಣುತ್ತೆ ನಿನಗೆ ಅಂತ ಹೇಳಿದ್ರು. ಸೊ ಹೇಗೆ ಕಾಣಿಸ್ತಿದೆ ಅಂತ ತಿಳಿಸಿ. ಸೊ ಈ ರೀತಿ ಇದಕ್ಕೆ ವೈಟ್ ಬಟನ್ಸ್ ಬಂದಿದೆ. ಸ್ಲೀವ್ಸ್ ಹತ್ರ ಕೂಡ ಈ ರೀತಿ ಬಂದಿದೆ. ಚೆನ್ನಾಗಿದೆ. ನನಗೆ ಕ್ವಾಲಿಟಿ ಎಲ್ಲನೂ ತುಂಬಾ ಇಷ್ಟ ಆಯಿತು. ನನಗೆ ಯಾವುದಾದ್ರೂ ಶಾಪ್ ಇಷ್ಟ ಆದರೆ ನನಗೇನು ಅವರು ಕೊಲಾಬ್ರೇಟ್ ಅಂದರೆ ಹೇಳಿ ನಿಮ್ಮ ವಿಡಿಯೋದಲ್ಲಿ ಪ್ರಮೋಟ್ ಮಾಡಿ ಅಂತ ಅವ್ರ ಪಾಪ ಏನೂ ಕೇಳಿಲ್ಲ. ನನಗೆ ಇಷ್ಟ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಪ್ಯಾಂಟ್ ಡಿಸೈನ್ ನನಗೆ ಇದರಲ್ಲಿ ಸಕ್ಕತ್ ಇಷ್ಟ ಆಯಿತು. ಇದು ಟಾಪ್, ಇದಕ್ಕೆ ಈ ಪ್ಯಾಂಟ್ ಸಕ್ಕತ್ತಾಗಿದೆ. ಇದೆಲ್ಲ ಸೆಟ್, ಏನು ಸಪ್ರೇಟ್ ತೊಗೊಂಡಿಲ್ಲ, ಇದೆಲ್ಲ ಸೆಟ್ಟು. ಸೊ ಇದೇನು ಆ ಥರ ಎಲ್ಲ ಕಟ್ಟೆ ಎಲ್ಲ ಏನಿಲ್ಲ, ಸ್ಟ್ರೇಟ್ ಕಟ್ ಪ್ಯಾಂಟ್ ಇದು. ಸೊ ಇದಕ್ಕೆ ಪಾಕೆಟ್ಸ್, ಇದಕ್ಕೂ ಪಾಕೆಟ್ ಇದೆ. ಒನ್ ಸೈಡೆಡ್ ಪಾಕೆಟ್ ಇದೆಲ್ಲ. ಸೊ ಈ ರೀತಿ ಇದೆ. ನನ್ನ ಕಲರ್ಗೆ ಒಂಚೂರು ಡಲ್ ಅಂತ ಅನ್ನಿಸು, ಬಟ್ ಆಮೇಲೆ ಓಕೆ ಚೆನ್ನಾಗಿದೆ, ಇದು ಒಂದು ತೊಗೊಳ್ಳೋಣ ಅಂತ 2 ಕುರ್ತಾ ಸೆಟ್ನ ತೊಗೊಂಡೆ. ಸೇಮ್ ವೇರು, ಬಟ್ ಕಲರ್ ಬೇರೆ ಇದೆ, ಇದಕ್ಕೆ ಮ್ಯಾಚಿಂಗ್ ಆಗಿರೋ ಅಂಥದ್ದು. ಸೊ ಇದು ಅಷ್ಟೇ ಗ್ರ್ಯಾಂಡ್ ಆಗಿದೆ. ವೇರೆಲ್ಲ ಸಿಂಪಲಾಗಿ ಈ ಸಮ್ಮರ್ಗೆ ಕಾಲೇಜ್ಗಾಗಿರ್ಬೋದು, ಆಫೀಸ್ಗಾಗಿರ್ಬೋದು ಎಲ್ಲನೂ ಚೆನ್ನಾಗಿದೆ. ಸೊ ಈಗ ನಾನು ನಿಮಗೆ ಶಾಪ್ ಡೀಟೇಲ್ಸ್ನ ಹೇಳ್ಬಿಡ್ತೀನಿ. ಶಾಪ್ ಬಂದು S&S ಫ್ಯಾಷನ್, ವೆಸ್ಟರ್ನ್ ಆ್ಯಂಡ್ ಎಥ್ನಿಕ್ ವೇರ್ ಕೂಡ ಇದೆ. ವೆಸ್ಟರ್ನ್ ವೇರಲ್ಲಿ ಬರ್ತ್ಡೇಗೆ, ಪಾರ್ಟಿಗಳಿಗೆ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿರುವಂಥ ಡ್ರೆಸ್ಸಸ್ ಇದೆ. ಜೀನ್ಸ್ ಮೇಲೆ ಹಾಕೊಳ್ಳೋದಕ್ಕೆ ನಾನು 2 ಟಾಪ್ ತೊಗೊಂಡಿದ್ದೀನಲ್ಲ ಆ ಥರದ್ದು ನಾನು ಒಂದು ಸ್ವಲ್ಪ ಅಂದರೆ ಎಥ್ನಿಕ್ ಕೈಂಡಲ್ಲಿ ತೊಗೊಂಡಿದ್ದೀನಿ. ಇನ್ನೂ ಮಾಡ್ರನ್ ಟಾಪ್ಸ್ಗಳೆಲ್ಲ ನಿಮಗೆ ಇಷ್ಟ ಇದೆ, ತೊಗೊಳ್ತೀವಿ ಅಂತ ಅಂದರೆ ಡೆಫಿನೆಟಾಗಿ ಈ ಶಾಪ್ಗೆ ವಿಸಿಟ್ ಮಾಡಿ. ಇದು ಬಂದು #14 100 ಫೀಟ್ ರಿಂಗ್ ರೋಡ್, 3rd ಫೇಸ್, 6th ಬ್ಲಾಕ್, ಬನಶಂಕರಿ 3rd ಸ್ಟೇಜ್, ಬೆಂಗಳೂರು. ಅಡ್ಜಸೆಂಟ್ ಟು ಪಿಜ್ಜಾ ಹಟ್ ಏನಿದೆ ಅದರ ಅಡ್ಜಸೆಂಟಲ್ಲೇ ಈ ಶಾಪ್ ಇರೋದು. ಸೊ ಅವ್ರ ಫೋನ್ ನಂಬರ್ ಎಲ್ಲನೂ ಇದರಲ್ಲಿದೆ. ನನಗಂತೂ ಶಾಪ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂಥರ ಕೂಲ್ ಆಗಿದೆ ಶಾಪ್ ಕೂಡ. ಟ್ರಯಲ್ ರೂಮ್ಸ್ ಕೂಡ ಅವೈಲಬಲ್ ಇದೆ ನಿಮಗೆ. ಟ್ರಯಲ್ ರೂಮ್ ಕೂಡ ಅಲ್ಲೇ ಇದೆ. ಟ್ರಯಲ್ಸು ಕೂಡ ನೀವು ಮಾಡಿ ಪರ್ಚೇಸ್ ಮಾಡ್ಬೋದು. ಕೆಲವೊಂದು ಕಡೆ ಟ್ರಯಲ್ ರೂಮ್ ಇರೋದಿಲ್ಲ. ಮತ್ತು ತೋರಿಸೋರು ಅಷ್ಟೇ ತುಂಬಾ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ತೋರಿಸ್ತಾರೆ. ಮತ್ತು ಎಲ್ಲನೂ ಯಾವ್ದು ಇಷ್ಟ ಆದರೂ ತೆಗಿಯೋದಕ್ಕೆ ಹಿಂದು ಮುಂದೆ ನೋಡಲ್ಲ, ಎಲ್ಲನೂ ಚೆನ್ನಾಗಿ ತೋರಿಸ್ತಾರೆ. ನಾವು ಕೂಡ ನಮ್ಮ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಬಂದಿದ್ದೀವಿ. ಇನ್ನೂ ಒಳ್ಳೆ ಕಲರ್ಸ್ ಈ ಥರ ಕುರ್ತಾ ಸೆಟ್ಟಲ್ಲಿ ಬಂದರೆ ಕಾಲ್ ಮಾಡಿ ಬಂದು ತೊಗೊಳ್ತೀವಿ ಅಂತ. ನಮಗೆ ಇಷ್ಟ ಆಯಿತು, ಬಿಕಾಸ್ ನನಗೆ ಈ ರೀತಿ ಬಟ್ಟೆಗಳೇ ತುಂಬ ಇಷ್ಟ ಆಗುತ್ತೆ. ಜೀನ್ಸ್ ಕೂಡ ಇಷ್ಟ ಆಗುತ್ತೆ, ಎಲ್ಲ ರೀತಿ ಬಟ್ಟೆ ಕೂಡ ಇಷ್ಟ ಆಗುತ್ತೆ. ಬಟ್ ನನ್ನ ಕಂಫರ್ಟ್ ಅಂದರೆ ಈ ರೀತಿ ಡ್ರೆಸ್ಗಳು. ಸೊ ನನಗೆ ಇದ್ರ ಮೇಲೆ ಅಷ್ಟು ಕ್ರೇಜ್ ಇರಲಿಲ್ಲ. ಅಂಕಿತಂಗೆ ಈ ರೀತಿ ಕುರ್ತಾ ಸೆಟ್ಸ್ ಅಂದರೆ ಇಷ್ಟ ಆಗುತ್ತೆ. ಸೊ ಅವಳದು ನೋಡಿ ನೋಡಿ ನನಗೂ ಕೂಡ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇದಿಷ್ಟಕ್ಕೂ ಎಷ್ಟಾಯಿತು ಅಂತ ನನಗೆ ಗೊತ್ತಿಲ್ಲ, ಬಟ್ 15% ಡಿಸ್ಕೌಂಟ್ ಎಲ್ಲ ಹೋದ್ಮೇಲೆ 4800 ರುಪೀಸ್ ನಾವು ಪೇ ಮಾಡಿದ್ವಿ. ನನಗೆ ಒಂಚೂರು ಜಾಸ್ತಿ ಅಂತ ಅನ್ನಿಸು, ಬಟ್ ನಮ್ಮಪ್ಪ ಹೇಳಿದ್ರು ಇಲ್ಲ ವರ್ತ್ ಇದೆ ಅಂತ, ಯಾಕಂದರೆ ಕ್ವಾಲಿಟಿ ಚೆನ್ನಾಗಿದೆ ಅಂದ್ಬಿಟ್ಟು. ನನಗೇನೋ ಒಂಚೂರು ಜಾಸ್ತಿ ಪ್ರೈಸು ಬಾರ್ಗೇನ್ ಮಾಡಬೇಕಿತ್ತು ಅಂತ ಅನ್ನಿಸ್ತು. ಬಟ್ ಅವರು ಹೇಳಿದ್ರು 10% ಡಿಸ್ಕೌಂಟ್ ಅಂತ. ಆಮೇಲೆ ನಾವು ಇಷ್ಟು ಶಾಪ್ ಮಾಡಿ ಒಂಚೂರು ಬಾರ್ಗೇನ್ ಮಾಡಿದ್ಮೇಲೆ 15% ಡಿಸ್ಕೌಂಟ್ ಮಾಡಿಕೊಟ್ರು. ಬಟ್ ನನಗೇನೋ ವರ್ತ್ ಅಂತ ಅನ್ನಿಸ್ತು. ಶಾಪ್ ಕೂಡ ತುಂಬ ಚೆನ್ನಾಗಿದೆ. ಒಂದ್ಸತಿ ವಿಸಿಟ್ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಸೊ ಹೋಪ್ ನನ್ನ ಶಾಪಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇದರಲ್ಲಿ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತಷ್ಟು ಇದೇ ರೀತಿ ವಿಡಿಯೋಸ್ ನಿಮಗೆ ಬೇಕು ಅಂತ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಮೆಲ್ಲರಿಗೂ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮ್ ID ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅಲ್ಲೂ ಕೂಡ ಒಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಗೆಟ್ ರೆಡಿ ವಿತ್ ಮೀ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿಲ್ಲ ಅಂತ ಅಂದರೆ ಹೋಗಿ ಚೆಕ್ ಮಾಡ್ಬೋದು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದಕ್ಕೂ ಮುಂಚೆ ವ್ಲಾಗ್ಸ್ ವಿತ್ ಅಂಕಿತಾ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ರೀತಿಯಾದಂಥ ಅಪ್ಡೇಟ್ಸ್ ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ ಆ ಚಾನಲಲ್ಲಿ. ಸೊ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಹೆಸರು ವ್ಲಾಗ್ಸ್ ವಿತ್ ಅಂಕಿತಾ ಅಂತ. ನಾನು ನಿಮ್ಮೆಲ್ಲರೂ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮೀಟ್ ಮಾಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು. ಈ ಶಾಪ್ ಡೀಟೇಲ್ಸ್ ಕೊಟ್ಟಿದ್ದು ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ನಾನು ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಮೆಲ್ಲರೂ ಮತ್ತೊಂದು ಹೊಸ ವಿಡಿಯೋ ಜೊತೆ ಮೀಟ್ ಮಾಡ್ತೀನಿ. Until then, take care. Thank you all. Bye-bye.